ಬ್ರೋ, ಈ ವಿಡಿಯೋದಲ್ಲಿ ನಿಮ್ಗೊಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. PKL ಆಕ್ಷನ್ 2025 ಸಿ ಅಂಡ್ ಡಿ ಕ್ಯಾಟಗರಿಯಲ್ಲಿ ಟಾಪ್ 5 ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಯಾರು ಅಂತ ಗೊತ್ತಿದ್ರೆ ವಿಡಿಯೋನ ಇಲ್ಲಿಗೆ ಪಾಸ್ ಮಾಡಿ ಪಟ್ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹೋಗಿ ಕಾಮೆಂಟ್ ಮಾಡಿ. ಆನೆಸ್ಟ್ ಆಗಿ ಮಾಡಬೇಕು, ಓಕೆನಾ? ಗೊತ್ತಿಲ್ಲ ಅಂದರೆ ತಲೆನೇ ಕೆಡ್ಸ್ಕೋಬೇಡಿ. ನಾನಿರೋದೇ ನಿಮಗೋಸ್ಕರ. ಈ ಒಂದು ವಿಡಿಯೋದಲ್ಲಿ ಫುಲ್ಲು ತಿಳಿಸ್ಕೊಡ್ತೀನಿ ಏನೇನಂತ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗೋ ಮಗ. ಬಟ್ ಈ ಒಂದು ಸೀಸನ್ನು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ A-B ಅಲ್ಲಿ ಯಾರನ್ನ ಪಿಕ್ ಮಾಡಿದ್ರೆ ಅಂತ. ಬಟ್ C-D ಅಲ್ಲಿ ಆಲ್ಮೋಸ್ಟ್ ಗೊತ್ತಿರಲ್ಲ, ತಲೆ ಕೆಡ್ಸ್ಕೊಂಡಿರಲ್ಲ. ಸೊ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ಟಾರ್ಟ್ ಮಾಡಿದ ವಿಡಿಯೋ. ನಾನು ಇವಾಗ ಡಿ ಕ್ಯಾಟಗರಿಯಿಂದ ಬರ್ತೀನಿ. ಫಸ್ಟ್ ಪ್ಲೇಯರು ಅನಿಲ್ ಮೋಹನ್ ಅಂತ ಯು ಮುಂಬೈ ಪಿಕ್ ಮಾಡಿದ್ದು 78 ಲಕ್ಷಕ್ಕೆ ಡಿ ಕ್ಯಾಟಗರಿಯಲ್ಲಿ. ಇವರೇ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರು. ಮತ್ತು ಎರಡನೇ ಪ್ಲೇಯರು ಉದಯ್ ಪಾರ್ಥೆ ಅಂತ 50,10,000 ರೂಪಾಯಿಗೆ ಪಿಂಕ್ ಪ್ಯಾಂಥರ್ಸ್ ಪಿಕ್ ಮಾಡಿದ್ದು. ಮತ್ತೆ ಮೂರನೇ ಪ್ಲೇಯರು ಸುರೇಶ್ ಜಾಧವ್ 9,50,000ಕ್ಕೆ ತಮಿಳ್ ತಲವಾಸ್ ಪಿಕ್ ಮಾಡಿದ್ದು. ಮತ್ತೆ ನಮ್ಮ ಬೆಂಗಳೂರು ಬುಲ್ಸು ಶುಭಂ ಬಿಡಾಗೆ ಅಂತ ಇವರು 9,10,000ಕ್ಕೆ ಬಿಡ್ ಮಾಡಿರೋದು ಮಗ. ಇದು ಡಿ ಕ್ಯಾಟಗರಿ ಆದರೆ. ಮತ್ತೆ ಸಿ ಕ್ಯಾಟಗರಿಯಲ್ಲಿ ಆಕಾಶ್ ಶಿಂಡೆ ಇವರು 53,10,000 ರೂಪಾಯಿಗೆ ನಮ್ಮ ಬೆಂಗಳೂರು ಬುಲ್ಸು ಪಿಕ್ ಮಾಡಿದ್ದು. ಮತ್ತು ಎರಡನೇ ಪ್ಲೇಯರು ನಿತಿನ್ ರಾವಲ್ 50 ಲಕ್ಷಕ್ಕೆ ಪಿಂಕ್ ಪ್ಯಾಂಥರ್ಸ್ ಪಿಕ್ ಮಾಡಿದ್ದು. ಇವರು ನಾನು ಲಾಸ್ಟ್ ಸೀಸನ್ ಬೆಂಗಳೂರು ಬುಲ್ಸ್ಗೆ ಆಡಿದ್ದು. ಮತ್ತು ಮೂರನೇ ಪ್ಲೇಯರು ಸಂದೀಪ್ ಕುಮಾರ್ 49 ಲಕ್ಷಕ್ಕೆ ಯು ಮುಂಬೈ ಅವರು ಪಿಕ್ ಮಾಡಿರೋದು. ಮತ್ತು ನಾಲ್ಕನೇ ಪ್ಲೇಯರು ಗುರ್ದೀಪ್ ಇವರು ಪುಣೆ ಪಲ್ಟನ್ಸ್ಗೆ 47,10,000 ರೂಪಾಯಿಗೆ ಪಿಕ್ ಮಾಡಿರೋದು. ಮತ್ತು ಐದನೇ ಪ್ಲೇಯರ್ ನಮ್ಮ ಬೆಂಗಳೂರು ಬುಲ್ಸು ಪ್ಲೇಯರು ಧೀರಜ್ ಅಂತ 40,20,000 ರೂಪಾಯಿಗೆ. ಸಿ ಕ್ಯಾಟಗರಿಯಲ್ಲಿ ಈ ಒಂದು ಪ್ಲೇಯರ್ನ ನಮ್ಮ ಬೆಂಗಳೂರು ಬುಲ್ಸು ಪಿಕ್ ಮಾಡಿದರೆ. ಇದು ಸಿ ಕ್ಯಾಟಗರಿಯ ಟಾಪ್ 5 ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರು. ಮತ್ತು ಆಲ್ಮೋಸ್ಟ್ ನಿಮಗೆ ಬಿ ಕ್ಯಾಟಗರಿ ಗೊತ್ತಿರುತ್ತೆ. ಅದರಲ್ಲಿ ಫಸ್ಟ್ ಪ್ಲೇಯರು ಅಂಕಿತ್ ಜಗ್ಲಾನ್ ಇವರು ಪಟ್ನಾ ಪೈರೇಟ್ಸ್ಗೆ 1,57,30,000 ರೂಪಾಯಿಗೆ ಪಟ್ನಾ ಪೈರೇಟ್ಸ್ ಅವರು ಪಿಕ್ ಮಾಡಿರೋದು. ಇವರು ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರು ಬಿ ಕ್ಯಾಟಗರಿ ಅಲ್ಲಿ. ಮತ್ತು ಎರಡನೇ ಪ್ಲೇಯರು ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಇವರು 1,20,00,000ಕ್ಕೆ ಹರಿಯಾಣ ಸ್ಟೀಲರ್ಸ್ಗೆ ಹೋಗಿರೋದು ಮಗ. ಇವ್ರು ಇನ್ನೂ ಜಾಸ್ತಿ ಹೋಗಬೇಕಿತ್ತು, ಬಟ್ ಲಾಸ್ಟ್ ಸೀಸನ್ ಇವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಏನೋ ಬಂದಿಲ್ಲ, ಅದಕ್ಕೋಸ್ಕರ ಕಡಿಮೆ ಹೋಗಿದ್ದಾರೆ. ಈ ಒಂದು ಸೀಸನ್ ಏನಾದರೂ ಜಾಸ್ತಿ ಪರ್ಫಾರ್ಮೆನ್ಸ್ ಬಂದರೆ ಹೋಗ್ತಾರೆ ಅಂತ ಹೇಳ್ಬೋದು. ಮತ್ತು ಮೂರನೇ ಪ್ಲೇಯರು ಗುಮಾನ್ ಸಿಂಗ್ UP ಯೋಧಕ್ಕೆ 1,07,30,000 ರೂಪಾಯಿಗೆ ಇವ್ರನ್ನ ಪಿಕ್ ಮಾಡಿದ್ದಾರೆ. ಮತ್ತು ನಾಲ್ಕನೇ ಪ್ಲೇಯರು ಸಚಿನ್ ಪುಣೆ ಪಲ್ಟನ್ಸ್ಗೆ 1,05,80,000 ರೂಪಾಯಿಗೆ ಹೋಗಿದ್ದಾರೆ. ಮತ್ತು ನಿತಿನ್ ಪಿಂಕ್ ಪ್ಯಾಂಥರ್ಸ್ಗೆ 1,20,20,000ಕ್ಕೆ ಹೋಗಿದ್ದಾರೆ. ಇದು ಬಿ ಕ್ಯಾಟಗರಿಯಲ್ಲಿ ಮೋಸ್ಟ್ 5 ಎಕ್ಸ್ಪೆನ್ಸಿವ್ ಪ್ಲೇಯರು. ಈ ಒಂದು ಬಿ ಕ್ಯಾಟಗರಿಯಲ್ಲಿ ಬೇರೆ ಯಾರನಿಗೆ ಕೊಡ್ಬೋದಾಗಿತ್ತು ನಿಮ್ಮ ಪ್ರಕಾರ ಅಂತ ಕಾಮೆಂಟ್ ಮಾಡಬೇಕು. ಮತ್ತು C-D ಅಲ್ಲಿ ನಿಮ್ಮ ಪ್ರಕಾರ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಇವ್ರು ಬರಬೇಕಿತ್ತು ಬ್ರೋ ಅಂತ ಕಾಮೆಂಟ್ ಮಾಡಿ ನೋಡೋದ. ಮತ್ತು ಎ ಕ್ಯಾಟಗರಿಯಲ್ಲಿ ಫಸ್ಟು ಪ್ಲೇಯರು ಎಲ್ಲರಿಗೂ ಗೊತ್ತು, ಆಲ್ರೆಡಿ ವಿಡಿಯೋ ಕೂಡ ಮಾಡಿದ್ದೆ ಇದ್ರ ಬಗ್ಗೆ. ಎ ಕ್ಯಾಟಗರಿಯಲ್ಲಿ ಯಾರು ಮೋಸ್ಟ್ ಟಾಪ್ 5 ಎಕ್ಸ್ಪೆನ್ಸಿವ್ ಪ್ಲೇಯರ್ಸ್ ಅಂತ ಮತ್ತೆ ಹೇಳ್ತೀನಿ. ಸದ್ಲು ಅವರು 2,23,00,000ಕ್ಕೆ ಗುಜರಾತ್ ಜೈಂಟ್ಸ್ಗೆ ಹೋಗಿದ್ದು. ಮತ್ತು ಎರಡನೇ ಪ್ಲೇಯರು ದೇವಾಂಗ್ 2,20,50,000 ರೂಪಾಯಿಗೆ ಬೆಂಗಾಲ್ ವಾರಿಯರ್ಸ್ಗೆ ತಗೊಂಡಿರೋದು ಮಗ. ಮತ್ತು ಮೂರನೇ ಪ್ಲೇಯರು ಆಶು ಮಾಲಿಕ್ ದಬಾಂಗ್ ಡೆಲ್ಲಿಗೆ 1,90,00,000ಕ್ಕೆ ಹೋದ್ರು. ಬಟ್ ಇವು 3 ಪಿಕ್ ಅಂತೂ ಸಕ್ಕರಾಗಿದೆ ಈ ಒಂದು ಸೀನು. ಮತ್ತು ನಾಲ್ಕನೇ ಪ್ಲೇಯರು ತಮಿಳ್ ತಲವಾಸ್ಗೆ ಅರ್ಜುನ್ ದೇಸ್ವಾಲ್ 1,40,50,000 ರೂಪಾಯಿ. ಮತ್ತು ಐದನೇ ಪ್ಲೇಯರು ನಮ್ಮ ಬೆಂಗಳೂರು ಬುಲ್ಸು ಈ ಒಂದು ಸೀಸನ್ ಪ್ರೋ ಕಬಡ್ಡಿ 2025 ಆಕ್ಷನಲ್ಲಿ ಫಸ್ಟು ಪಿಕ್ಕು ಯೋಗೇಶ್ ದಯ್ಯ ಅಂತ 1,12,50,000 ರೂಪಾಯಿ ಕೊಟ್ಟು ತಗೊಂಡು. ಇವರೇ ನಮ್ಮ ಬೆಂಗಳೂರು ಬುಲ್ಸ್ಗೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರು. ಸೊ ಇವ್ರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ ನಮ್ಮ ಬೆಂಗಳೂರು ಬುಲ್ಸು ಮ್ಯಾನೇಜ್ಮೆಂಟು ಮತ್ತು ಕೋಚು, ಅಸಿಸ್ಟೆಂಟ್ ಕೋಚು ಎಲ್ಲರ ಕಡೆಯಿಂದನೂ. ಬಿಕಾಸ್ ಇವ್ರು ಆಡಲೇಬೇಕು, ಲಾಸ್ಟ್ ಸೀಸನ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಬಟ್ ಎ ಕ್ಯಾಟಗರಿಯಲ್ಲಿ ಇವರೆಲ್ಲ ಸಖತ್ ಪರ್ಫಾರ್ಮ್ ಮಾಡಿರೋದಕ್ಕೆ ಈ ಒಂದು ಪ್ರೈಸ್ಗೆ ಬಂದಿರೋದು. ಬಟ್ ಇನ್ನು ನಮ್ಮ ಪವನ್ ಶರಾವತ್ ಅವ್ರದ್ದು ಬ್ರೇಕ್ ಮಾಡಿಲ್ಲ ಯಾರು ಕೂಡ. ಅವರೇ ಇವಾಗ ಇನ್ನೂ ಅಂದರೆ ಟಾಪ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಇರ್ತಾರಲ್ಲ PK ಲಿಸ್ಟಲ್ಲಿ, ಅವ್ರದ್ದು ಇನ್ನೂ ಯಾರು ಬೀಟ್ ಮಾಡಿಲ್ಲ. ನೋಡೋದು ಯಾರು ಬೀಟ್ ಮಾಡ್ತಾರೆ ಅಂತ. ಬಟ್ ABC-D ಅಲ್ಲಿ ನಿಮ್ಗೆ ಯಾರು ಎಕ್ಸ್ಪೆನ್ಸಿವ್ ಅನ್ನಿಸ್ತು, ಏನಂತು ಇದ್ರ ಬಗ್ಗೆ ಅಂತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ತುಂಬ ಇನ್ನೂ ಮೋರ್ ಇಂಟ್ರೆಸ್ಟಿಂಗ್ ವೀಡಿಯೋ ತೊಗೊಬರ್ತೀನಿ. ಎವ್ರಿ ವೀಡಿಯೋ ಏನಾದರೂ ಒಂದು ಬಿಗ್ ಟಾಪಿಕ್ನ ತೊಗೊಬರ್ತಾ ಇದ್ದೀನಿ. ಬಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಗುರು, ಯಾಕೆ ಅಂತ ಗೊತ್ತಿಲ್ಲ. ಏನಾಗಿದೆಯೋ ಅದು ಸ್ವಲ್ಪ ನಂದೇನಾದ್ರು ಮಿಸ್ಟೇಕ್ ಇದ್ದರೆ ಕಾಮೆಂಟ್ ಮಾಡಿ ಗುರು. ಸ್ವಲ್ಪ ನಾನು ಅದನ್ನು ತಿದ್ಕೋತೀನಿ ಅಟ್ಲೀಸ್ಟ್. ಅದು ಏನೂ ಮಾಡಲ್ಲ, ಸುಮ್ಮನೆ ಬರ್ತೀರಾ ವೀಡಿಯೋ ನೋಡ್ತೀರಾ. ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮೇನು ಲಾಸ್ ಆಗಲ್ಲ ಅಂತ ಹೇಳ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ,
ಎವ್ರಿ ವಿಡಿಯೋದಲ್ಲಿ ಹೇಳ್ತೀನಿ ಮಗ, ಯಾರು ಕೂಡ ಜಾಯ್ನ್ ಆಗಲ್ಲ, ಮ್ಯಾಂಡೇಟ್ರಿ ಆಗಿಬಿಟ್ಟಿದೆ ಹೇಳಿ ಬಟ್ ಯಾರೋ ಜಾಯ್ನ್ ಆಗಲ್ಲ. ಓಕೆ, ಜಾಯ್ನ್ ಆಗ್ತೀರಾ? ನಿಮ್ಗೆ ಏನಾದರೂ ಲೈವ್ ಅಪ್ಡೇಟ್ ಬೇಕು ಅಂದರೆ ಹೋಗಿ ಜಾಯ್ನ್ ಆಗಿದ್ದು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಷ್ಟೇ. ಮ್ಯಾಟ್ರ್ ಮುಗೀತು ಇವತ್ತಿಗೆಲ್ಲ ಈ ವಿಡಿಯೋಂದು ಮ್ಯಾಟ್ರ್ ಮುಗೀತು, ಇಷ್ಟೇ ಮ್ಯಾಟ್ರ್ ಇದ್ದಿದ್ದು. ನಿಮ್ಮ ಪ್ರಕಾರ ಏನೋ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ಸ್, ಸಿ ಯು.